ಪೆಪೆ ಶ್ರೀಲೇಶ್ ನಾಯರ್ ಅವರ ಮೊದಲ ಸಿನಿಮಾ. ವಿನಯ್ ರಾಜ್ಕುಮಾರ್ ಆಕ್ಟ್ ಮಾಡಿರುವಂತಹ ಪೆಪೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಅನ್ನ ಕಿಚ್ಚ ಸುದೀಪ್ ಅವರು ಲಾಂಚ್ ಮಾಡಿದ್ರು. ಪೆಪೆಗೆ ಯಾಕೆ ಎ ಸರ್ಟಿಫಿಕೇಶನ್ ನ ಕೊಟ್ಟಿದ್ದಾರೆ ಅನ್ನೋದನ್ನ ನಿರ್ದೇಶಕರು ಟ್ರೈಲರ್ ನ ಸ್ಟಾರ್ಟ್ ನಲ್ಲೇ ಒಂದಷ್ಟು ವಯೋಲೆಂಟ್ ಶಾರ್ಟ್ಸ್ ಗಳ ಮೂಲಕ ಬಿಟ್ಕೊಟ್ಟಿದ್ದಾರೆ. ಆ ಐಡಿಯಾ ನನಗೆ ಪರ್ಸನಲಿ ಇಷ್ಟ ಆಯ್ತು. ಸಿನಿಮಾ ಒಂದು ಇದೇ ಆಗಸ್ಟ್ 30ಕ್ಕೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾ ಟ್ರೈಲರ್ ನೋಡಿ ನಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಆ ಊರಿನ ತೊರೆಗಾಗಿ ಗ್ಯಾಂಗ್ಗಳ ಮಧ್ಯೆ ನಡೆಯುವಂತಹ ಹೊಡೆದಾಟ, ಹರಿಯೋ ರಕ್ತದ ಕೋಡಿನೇ ಪೆಪ್ಪೆಯ ಪ್ಲಾಟ್ ಅಂತ ಟ್ರೈಲರ್ ನೋಡಿದಾಗ ಅನ್ಸುತ್ತೆ. ಪೆಪ್ಪೆಯ ರಚನೆ ಹಾಗೂ ನಿರ್ದೇಶನ ಶೀಲೇಶ್ ನಾಯರ್ ಅವ್ರದ್ದು. ಇದುವರೆಗೂ ವಿನಯ್ ರಾಜ್ಕುಮಾರ್ ಅವರನ್ನ ತೋರಿಸ್ತಾ ಇಲ್ಲದೆ ಇರುವಂತಹ ರೀತಿಯಲ್ಲಿ ತುಂಬಾ ಖಡಕ್ ಆಗಿ ಮ್ಯಾನ್ಲಿ ಆಗಿ ವಿನಯ್ ಅವರನ್ನ ನಿರ್ದೇಶಕರು ತೋರಿಸಿದ್ದಾರೆ. ಪೆಪೆ ಟ್ರೀಟ್ಮೆಂಟ್ ನಲ್ಲಿ ಒಂದು ರಾನೆಸ್ ಇದೆ, ರಗಡ್ನೆಸ್ ಇದೆ. ಆಕ್ಷನ್ ನ ತುಂಬಾ ರಿಯಲಿಸ್ಟಿಕ್ ಆಗಿ ರಗಡ್ ಆಗಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ರಾಯಪ್ಪ, ಧರ್ಮ, ಗುಣ, ಪೆಪೆ ಈ ಸಿನಿಮಾದ ಪ್ರಮುಖ ಪಾತ್ರಗಳು ಅಂತ ಅನ್ಸುತ್ತೆ. ನಿರ್ದೇಶಕರು ಕತೆಗೆ ಬೇಕಿರೋದನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ಒಂದು ಟೋನ್ ಅನ್ನ ಸೆಟ್ ಮಾಡಿ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಇದೊಂದು ಸ್ಟ್ರಾಂಗ್ ವಯೋಲೆನ್ಸ್ ಇರುವಂತಹ ಸಿನಿಮಾ, ಮೆಚೂರ್ಡ್ ಥೀಮ್ ಇರುವಂತಹ ಸಿನಿಮಾ ಅಂತ ಆಡಿಯನ್ಸ್ ನ ಫಸ್ಟ್ ಟ್ರೈಲರ್ ಮೂಲಕ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಕೆಲವೊಂದು ಶಾರ್ಟ್ಸ್ ಗಳನ್ನ ಅವರು ಪಿಕ್ಚರೈಸ್ ಮಾಡಿರುವಂತಹ ರೀತಿ ಅಂತೂ ಅದ್ಭುತವಾಗಿದೆ. ಸಿನಿಮಾದಲ್ಲಿ ವಿನಯ್ ಅವ್ರ ಜೊತೆಗೆ ಮಯೂರ್ ಪಟೇಲ್, ನವೀನ್ ಡಿ ಪಾಟೀಲ್, ಯಶ್ ಶೆಟ್ಟಿ, ಕಾಜಲ್ ಕುಂದರ್, ಮೇದಿನಿ ಕೆಳಮನೆ, ರವಿಪ್ರಸಾದ್ ಮಂಡ್ಯ, ಕಿಟ್ಟಿ ಶ್ರೀಧರ್, ಶಶಿಧರ್ ಭಟ್, ಬಾಲಾ ರಾಜ್ವಾಡಿ, ಅರುಣಾ ಬಾಲರಾಜ್, ಸಂಧ್ಯಾ ಅರೇಕೆರೆ, ಶಿವು ಕಬ್ಬನಹಳ್ಳಿ ಆಕ್ಟ್ ಮಾಡಿದ್ದಾರೆ. ಇವ್ರುಗಳಲ್ಲಿ ಕೆಲವರು ಎಕ್ಸ್ಪೀರಿಯನ್ಸ್ಡ್ ಆಗಿರೋದ್ರಿಂದ ಇವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಟ್ರೈಲರ್ ನಲ್ಲಿನ ಕೆಲವು ಶಾರ್ಟ್ಸ್ ಗಳಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಿಳಿ ಸೀರೆ ಉಟ್ಕೊಂಡು ರಕ್ತ ಸಿಕ್ತವಾದ ಮುಖದಲ್ಲಿ ತೋರಿಸಿರುವಂತಹ ಒಂದು ಹೆಂಗಸು. ವಿನಯ್ ರಾಜ್ಕುಮಾರ್ ಅವರ ಎಂಟ್ರಿ ಶಾಟ್, ಮಾಂಸದ ಮಂಡಿಯಲ್ಲಿ ಮೂಳೆಗಳನ್ನ ಹಿಡ್ಕೊಂಡು ಹೊಡೆದಾಡೋ ಶಾಟ್ಸು, ತಾಯಿ ದೇಹದ ಮೇಲೆ ಮಗು ಕೂತ್ಕೊಂಡು ಅಳುವಂತಹ ಶಾಟು, ಆ ಬ್ಲಡ್ ಬಾತ್ ಇಂದ ವಿನಯ್ ಅವರು ಕತ್ತಿ ಹಿಡ್ಕೊಂಡು ಎದ್ದು ಬರುವಂತಹ ಶಾಟು, ಕೊನೆಯ ಫೈಟಿಂಗ್ ನ ಜಂಪಿಂಗ್ ಶಾಟು, ಇವೆಲ್ಲ ಖಂಡಿತ ಟ್ರೈಲರ್ ನಲ್ಲಿ ಗಮನ ಸೆಳೆತು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಅದನ್ನ ಪೂರ್ಣಚಂದ್ರ ತೇಜಸ್ವಿ ಅವರು ಮಾಡಿದ್ದಾರೆ. ಅಭಿಷೇಕ್ ಜಿ ಕಾಸರಗೋಡು ಪೆಪೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಒಂದೊಂದು ಫ್ರೇಮು, ಕಂಪೋಸಿಷನ್, ಆ ಟೋನ್ ಎಲ್ಲವೂ ಸೂಪರ್. ವರ್ಲ್ಡ್ ಬಿಲ್ಡಿಂಗ್ ಹಾಗೂ ಕ್ಯಾರೆಕ್ಟರೈಸೇಷನ್ ಗಳನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಟ್ರೈಲರ್ ನೋಡಿದಾಗ ನನಗನ್ನಿಸ್ತು. ಈ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಹಣ ಹೂಡಿರೋದು ಉದಯ್ ಶಂಕರ್ ಹಾಗೂ ಶ್ರೀರಾಮ್. ಟ್ರೈಲರ್ ನಿಜಕ್ಕೂ ಪ್ರಾಮಿಸಿಂಗ್ ಆಗಿದೆ. ಇಂಥ ಒಂದು ವಯೋಲೆಂಟ್ ಕಥೆಯನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಒಪ್ಕೊಂಡು ಅದಕ್ಕೆ ನ್ಯಾಯ ಒದಗಿಸಿರುವಂತಹ ಲಕ್ಷಣಗಳು ಟ್ರೈಲರ್ ನಲ್ಲಿ ಖಂಡಿತ ಕಾಣ್ತಾ ಇವೆ. ಟ್ರೈಲರ್ ಅಲ್ಲಿ ಕೆಲವು ವಿಷಯಗಳು ಹೆಚ್ಚು ಗಮನ ಸೆಳೆದ್ವು. ಅದರಲ್ಲಿ ವಿನಯ್ ರಾಜ್ಕುಮಾರ್ ಅವರ ಮೇಕ್ ಓವರ್ ಹಾಗೂ ಕ್ಯಾರೆಕ್ಟರೈಸೇಷನ್ ಕೂಡ ಒಂದು. ಇದುವರೆಗೂ ಚಾಕ್ಲೇಟ್ ಹೀರೋ ಆಗಿ ನೋಡಿದ ಅವರನ್ನ ಒಂದು ರಾ ಹಾಗೂ ರಗಡ್ ಲುಕ್ ನಲ್ಲಿ ಪ್ರೆಸೆಂಟ್ ಮಾಡಿರೋದು. ಸಿನಿಮಾಟೋಗ್ರಫಿ, ಕಲರ್ ಪ್ಯಾಲೆಟ್, ಎಡಿಟಿಂಗ್ ಹಾಗೂ ಬಿಜಿಎಂ ಎಲ್ಲಾ ಸೇರಿ ಪೆಪೆ ಟ್ರೈಲರ್ ನ ಆಡಿಯನ್ಸ್ ಗೆ ಹೆಚ್ಚು ಅಪೀಲ್ ಆಗುವ ಹಾಗೆ ಮಾಡಿದ್ದಾರೆ. ಸಿನಿಮಾದಲ್ಲಿ ಏನಾದ್ರೂ ಸಾಂಗ್ ಇದ್ರೆ ರಿಲೀಸ್ ಡೇಟ್ ಹತ್ರ ಇರೋದ್ರಿಂದ ಅವನ್ನ ಸಹ ಒಂದೊಂದಾಗಿ ಬಿಡಬಹುದು. ತುಂಬಾ ದಿನ ಆಗಿತ್ತು ಮಯೂರ್ ಪಟೇಲ್ ಅವರನ್ನ ಸ್ಕ್ರೀನ್ ಮೇಲೆ ನೋಡಿ. ಈ ಸಿನಿಮಾದಲ್ಲಿನ ಅವರ ಪಾತ್ರದ ಮೂಲಕ ಮಯೂರ್ ಮತ್ತೆ ಆಕ್ಟಿಂಗ್ ಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಸಿನಿಮಾದಲ್ಲಿ ಇನ್ನೂ ಸಾಕಷ್ಟು ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಕೂಡ ಇರಬಹುದು. ಓವರ್ ಆಲ್ ಆಗಿ ಹೇಳೋದಾದ್ರೆ ವಯೋಲೆಂಟ್ ಸಿನಿಮಾಗಳನ್ನ ಇಷ್ಟಪಡೋರಿಗೆ ಈ ಸಿನಿಮಾ ಹಬ್ಬದ ಊಟ ಆಗುತ್ತೆ ಅಂತ ಕಾಣುತ್ತೆ. ಆಗಸ್ಟ್ 30ಕ್ಕೆ ಪೆಪೆ ಥಿಯೇಟರ್ ಗಳಿಗೆ ಬರ್ತಾ ಇದ್ದಾನೆ. ಅದನ್ನ ನೋಡಿ ರಿವ್ಯೂ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಕಂಟೆಂಟ್ ಬರ್ತಿರೋದು ವಿನೋದ್ ಎನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.